ಫ್ರೆಂಡ್ಸ್, ದಿಸ್ ಇಸ್ ಅ ಮಂಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಪಾಪುಗೆ ದೇವ್ರನ್ನ ತೋರಿಸಿದ್ದು, ನಮಸ್ಕಾರ ಮಾಡಿಸೋದು, ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಅವನು ಮಾಡ್ತಾನೆ. ಅದೆಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುಗೆ ಸ್ವಲ್ಪ ಬಿಸಿನೀರು ಕುಡಿಸ್ತೀನಿ ಮತ್ತು ಸ್ನಾನ ಕುಡಿತೀನಿ. ಹಾಗೆ ನಮ್ಮ ಹಳ್ಳೀಲಿ ಊಟ ತಿಂಡಿ ಇಲ್ಲಿದ್ರೂ ಚಿಂತೆ ಇಲ್ಲ, ಬಟ್ ಕಾಫಿ ಟೀ ಮಾರ್ನಿಂಗ್ ಅವ್ರಿಗೆ ಇರಲೇಬೇಕು. ಸೊ ಅದೊಂಥರ ಅವರಿಗೆ ಫೇವ್ರೇಟು. ಮತ್ತು ಇವತ್ತಿನ ತಿಂಡಿಗೆ ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಪುರಿ ಉಸ್ಲಿಗೆ ಈರುಳ್ಳಿ, ಟೊಮೊಟೊ ಹಣ್ಣು ಹಾಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತ್ಯದ ಪುಡಿ, ಕಾಯಿ ತುರಿ, ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಪುರಿನ ಸ್ವಲ್ಪ ನೆನೆಸಿ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಪುರಿನ ನೆನೆಸಿಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಹಾಗೆ ಮಾಡಿದ್ರೆ ಅದೊಂಥರ ರಫ್ ಅನಿಸುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಪಾಪುಗೂ ತಿನ್ನಿಸ್ಬಿಟ್ಟು ಅವನು ತಿಂತಾನೆ. ಇವಾಗ ಆ್ಯಕ್ಚುಲಿ ನಾವೇನು ತಿಂತೀವಿ ಅದನ್ನೇ ಅವನಿಗೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಖಾರನೂ ಅಷ್ಟೇ, ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಖಾರನೂ ತಿಂತಾನೆ. ಸೊ ಇದೆಲ್ಲ ಆದಮೇಲೆ ಅಮ್ಮ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರು ಮಾಡ್ತಾಯಿದ್ರು. ಸೊ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ. ಇಲ್ಲಿ ನೋಡಿ, ಎಲ್ಲ ಮಕ್ಕಳಿಗೆ ಟಾಯ್ಸ್ ಜಾಸ್ತಿ ಆಗಿದ್ರು. ನನ್ನ ಮಗುಗೆ ಈರುಳ್ಳಿ, ತರಕಾರಿ, ಮನೇಲಿರೋ ಸೌಟು, ತಟ್ಟೆ ಇದೇ ಆಗಿಬಿಟ್ಟಿದೆ. ಅವನಿಗೆ ಟಾಯ್ಸ್ ಆಗಿದೆ ಆಟ ಆಡೋದಕ್ಕೆ. ಇದನ್ನ ಕೊಟ್ಟರೆ ಅಟ್ಲೀಸ್ಟ್ ಒಂದು 5 ನಿಮಿಷನಾದ್ರೂ ಇಟ್ಕೊಂಡು ಕೂತ್ಕೊಂತಾರೆ. ಇಲ್ಲಾಂದರೆ ಅದೂ ಇಲ್ಲ, ಏನೂ ಕೇಳ್ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಓಡ್ತಾ ಇರ್ತಾನೆ. ಸೊ ಇದೆಲ್ಲ ಆದಮೇಲೆ ಅವನಿಗೆ ನೀರು ಬೇಕು ಅಂದರೆ ಅವನೇ ತೊಗೊಂಡು ಕುಡಿತಾನೆ, ಏನಾದರೂ ಬೇಕು ಅಂದರೆ ಅವನೇ ಮಾಡ್ತಾನೆ, ಕೇಳ್ತಾನೆ. ಇದಾದಮೇಲೆ ಅವ್ರ ತಾತ ಜೊತೆ ಸ್ವಲ್ಪ ಆಟ ಆಡ್ತಾನೆ. ಆ್ಯಕ್ಚುಲಿ ಇದನ್ನು ಸಂಜೆ ಕರೆಂಟ್ ಹೋಗಿತ್ತು. ಆ್ಯಕ್ಚುಲಿ ನಾನು ಹೊರಗಡೆ ಬಂದಾಗ ಆ್ಯಸ್ ಯೂಸ್ವಲ್ ತರಕಾರಿ ಸಾಂಬಾರು, ಮುದ್ದೆ, ಅನ್ನ ಸಾಂಬಾರು ತಿಂತಾನೆ. ಸೊ ಇದೆಲ್ಲ ಆದಮೇಲೆ ಅವನಿಗೆ ನನ್ನ ಸ್ಲೀಪಿಂಗ್ ಟೈಮ್ 8:30 ಅಷ್ಟು ಮಲಗ್ತಾನೆ. ಹಾಗೆ ಸ್ವಲ್ಪ ಅವನ ಜೊತೆ ಹೊರಗಡೆ ಏನೋ ಚಂದಮಾಮ ತೋರಿಸ್ತಾನೆ. ನಾಯಿ ಹೆಂಗೆ ಹೋಗುತ್ತೆ, ಕೂಗು ನಾಯಿ ಹೆಂಗೆ ಮಾಡುತ್ತೆ ಹೇಳು ಅಂತ ಹೇಳಿದ್ರೆ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.